ಇದಿಷ್ಟಕ್ಕೂ ನಮಗೆ ಒಂದು ಶಕ್ತಿ ಅಂತ ಕೊಟ್ಟಿರೋದು ಚರಣ್. ಸೊ ಹಾಗಾಗಿ ಚರಣ್, ಥ್ಯಾಂಕ್ ಯು ವೆರಿ ಮಚ್. ಒಂದೆರಡು ಮಾತಾಡ್ಬೋದು. ಥ್ಯಾಂಕ್ ಯು ಸರ್. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿಜಯ್ ಸರ್, ನನ್ನ ಈ ಚಿತ್ರಕ್ಕೆ ಆಯ್ಕೆ ಮಾಡಿದ್ರಿ. ಅಂದರೆ ನಂಗೆ ತುಂಬ ಕಲೀಲಿಕ್ಕೆ ಸಿಕ್ತು ಈ ಚಿತ್ರದಲ್ಲಿ. ನಾವು ಒಟ್ಟು ಈ ಚಿತ್ರದಲ್ಲಿ 6 ಹಾಡುಗಳು ಮಾಡಿದ್ದೀವಿ, ಪ್ಲಸ್ 2 ಬಿಟ್ ಸಾಂಗ್ಗಳಿದೆ ಮೂವಿಲಿ, ಇನ್ನೂ ಜಾನಪದ ಹಾಡುಗಳಿವೆ. ಸೊ ಈ ಭೀಮಾ ಇರುವಂಥ ವರ್ಲ್ಡ್, ಆ ವರ್ಲ್ಡಲ್ಲೇ ಮುಳುಗಿದೆ ಒಂದು 2 ತಿಂಗಳು ಸ್ಕೋರ್ ಮಾಡ್ತಾ. ತುಂಬ ಇಟ್ ವಾಸ್ ಎ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬ ಕಲೀಲಿಕ್ಕೆ ಸಿಕ್ತು ಮೂವಿಲಿ. ಆ್ಯಂಡ್ ದಿಸ್ ಮೂವಿ ಸರ್ ಅದೇ ಸೆನ್ಸರ್ ಎಲ್ಲ ಹೇಳಿರ್ಬೋದು, ಬಟ್ ದಿಸ್ ಮೂವಿ ಇಸ್ ಎ ಸೋಷಲಿ ರೆಸ್ಪಾನ್ಸಿಬಲ್ ಮೂವಿ. ಆ್ಯಕ್ಚುಲಿ ವಿ ಅಡ್ರೆಸ್ ಅ ಸೋಷಲ್ ಕಾಸ್ ಇನ್ ದಿಸ್ ಮೂವಿ. ಆ್ಯಕ್ಚುಲಿ ಏನಾಗಿದೆ, ಕಾಂಬಿನೇಷನ್ ನಂದು ಮಾಸ್ತಿ ಇದಲ್ವ ರೈಟಿಂಗು. ಏಯ್ ಏನೇ ನಿಮಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಆಯಿತು ಅಂತ ಸುಮ್ಮನೆ ಆಗಿದ್ದೀವಿ. ಅದನ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ, ಆ್ಯಕ್ಷನ್ ಥ್ರೂ ನಿಟ್ ಮಾಡಿ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಇನ್ ದಿಸ್ ಮೂವಿ. ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಪರ್ಫಾರ್ಮರ್ಸ್ ನಮ್ಮ ಆಲ್ಬಮಲ್ಲಿ, ಆಲ್ ದ ಸಿಂಗರ್ಸ್, ನವೀನ್ ಅವರು, ವೈಶ್ ಅವರು, ನಮ್ಮ ರಮೇಶ್ ಅವರು ಮತ್ತು ಅವ್ರ ತಂಡ, MC ಬಿಜ್ಜು, ರಾಹುಲ್ ಡಿಟ್ಟೋ, ಎಸ್ ಸುಜಾತಕ್ಕ ಅಂತ ಹಾಡಿದ್ದಾರೆ ನಮ್ಮ ಇದರಲ್ಲಿ, ಒಲಿದು ಬಾ ಚಾಮುಂಡಿ. ಯಾರು ಮಹೇಶ್ ತಂಬಿ? ಸವಿತಕ್ಕ. ಎಸ್, ಸವಿತಕ್ಕ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದ್ದಾರೆ. ಅವರು ತಾಯೇ ಅಂತ ಒಂದು ಸಾಂಗ್ ಆಡಿದ್ದಾರೆ, ತಾಯೇ ಚಾಮುಂಡಿ ಮೇಲೆ. ಅದನ್ನು ಅಲ್ಲಲ್ಲಿ ಬಳಸ್ತೀವಿ ನಾವು. ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ನಾನು. ಎಸ್. ಸೊ ಎಲ್ಲ ಲಿರಿಸಿಸ್ಟ್ಗಳಿಗೂ, ಅರ್ಸು ಸರ್ಗೆ ಆ್ಯಂಡ್ ಕವಿರಾಜ್ ಸರ್ಗೆ, ರಾಹುಲ್ ಡಿಟೋ, ನಾಗಾರ್ಜುನ್ ಶರ್ಮಾ ಅವ್ರಿಗೆ, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರುವ ಆನಂದ್ ಆಡಿಯೋ ಅವ್ರಿಗೂ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಟು ಮೈ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್. ಎಸ್ ಅರ್ಸು, ನಿಮ್ಗೊಂದು 2 ನಿಮಿಷ ಟೈಮ್ ಕೊಡ್ತೀನಿ. ಹಲೋ, ಮಾಧ್ಯಮ ಮಿತ್ರರಿಗೆಲ್ಲರ ನಮಸ್ಕಾರ. ಈ ಒಂದು ಭೀಮಾ ಚಿತ್ರದ ಭಾಗವಾಗಿ ನಾನು ಇರೋದು ತುಂಬ ಖುಷಿ ಪಡ್ತೀನಿ. ವಿಜಯ್ ಸರ್ ನನ್ನನ್ನು ಯಾವಾಗಲೂ ಎಮೋಷನಲ್ ರೈಟ್ರು ಅಂತ ಅವ್ರ ಸಿನಿಮಾಗಳಲ್ಲಿ ಕರೆದು ಅವಕಾಶ ಮಾಡಿಕೊಡ್ತಾರೆ. ತುಂಬ ಇಷ್ಟ ಅವ್ರಿಗೆ ನನ್ನ ಬರವಣಿಗೆ. ಕೊರೋನಾ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಮೊದಲನೇದಾಗಿ ಪುಷ್ಟಿಯನ್ನು, ಗೆಲುವನ್ನು ತಂದುಕೊಟ್ಟಂಥ ಸಿನಿಮಾ ಸಲಗ. ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿನಲ್ಲಿ ಮತ್ತೆ ಮರುಪುಷ್ಟಿಯನ್ನು ಭೀಮಾ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತಾಗಲಿ ಅಂತ ನಾನು ಆಶಿಸ್ತೀನಿ. ಸೊ ಇದು ಮುಖಾಂತರ ವಿಜಯ್ ಸರ್ ನಿರ್ದೇಶಕರಾಗಿ ಹೀಗೆ ಮುಂದುವರಿಲಿ. ಯಾಕೆಂದರೆ ಅವರವರಿಂದ ಇನ್ನೂ ಒಳ್ಳೊಳ್ಳೆ ಬತ್ತಳಿಕೆಗಳು ಆಚೆ ಬರಬೇಕಾಗಿದೆ. ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾನಾದರೂ ಅವ್ರು ಮಾಡಲಿ. ಅಂಥ ಸಂದರ್ಭಗಳಲ್ಲಿ ಈಗ ನೀವೇ ನೋಡಿದ್ರಿ, ಟ್ರೈಬ್ಸು ಎಂತೆಂಥ ಸೂಕ್ತ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರು ಮೇನ್ ಸ್ಟ್ರೀಮ್ ಕರ್ಕೊಂಬರ್ತಿದ್ದಾರೆ. ಇದರಿಂದ ಕನ್ನಡ ಚಿತ್ರರಂಗಕ್ಕೂ ಒಳಿತಾಗುತ್ತೆ, ಗೆಲುವಾಗುತ್ತೆ. ಈ ಮುಖೇನ ಭೀಮಾ ನಮ್ಮ ಜಗದೀಶ್ ಅವರಿಗೆ ಮತ್ತು ಕೃಷ್ಣ ಸಾರ್ಥಕ್ ಅವ್ರಿಗೆ ಒಂದು ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟು ಅವರು ವರ್ಷಕ್ಕೆ 1-2 ಸಿನಿಮಾಗಳು ಮಾಡುವಂತಾಗಲಿ. ಮತ್ತು ನನ್ನ ಜೊತೆ ಭಾಗವಾದಂಥ ಚರಣರಾಜ್ ಸರ್ ಮತ್ತು ನವೀನ್ ಸಜ್ಜು ಅವ್ರಿಗೆ ಈ ಮುಖೇನ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸಿನಿಮಾ ಗೆಲ್ಲಲಿ, ಕನ್ನಡ ಚಿತ್ರರಂಗ ಗೆಲ್ಲಲಿ, ಈ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.